ಟಿ ನರಸೀಪುರದ ಕೆಎಸ್ಐಸಿ ಕಾರ್ಖಾನೆಯ ಜಾಗವನ್ನು ಕ್ರೀಡಾಂಗಣವಾಗಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಕುರಿತು ಕಾರ್ಮಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಶನಿವಾರ ಸಂಜೆ ಕಾರ್ಖಾನೆ ಮುಂಭಾಗ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಾರ್ಮಿಕರು, 250ಕ್ಕೂ ಹೆಚ್ಚು ಕುಟುಂಬಗಳು ಈ ಕಾರ್ಖಾನೆಯ ಮೇಲೆ ಅವಲಂಬಿತವಾಗಿವೆ. ಕಾರ್ಖಾನೆಯನ್ನ ಉಳಿಸಿ ಕ್ರೀಡಾಂಗಣವನ್ನ ಬೇರೆ ಕಡೆ ನಿರ್ಮಿಸಿ ಅಂತ ಮನವಿ ಮಾಡಿದ್ರು. ಕಾರ್ಖಾನೆಯ ಅಭಿವೃದ್ಧಿಗೆ ನೂತನ ಯಂತ್ರೋಪಕರಣಗಳು ಬರ್ತಾ ಇದ್ದು, ಇದರಿಂದ ಹೆಚ್ಚಿನ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ದೊರೆಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಸಂಸದ ಸುನಿಲ್ ಬೋಸ್ ಹಾಗೂ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕಾರ್ಖಾನೆಯ ಉಳಿವಿಗಾಗಿ ಕಾರ್ಮಿಕರು ಮನವಿ ಸಲ್ಲಿಸಿದ್ದಾರೆ. ಈ ಒಂದು ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ, ದಿನಾಂಕ 18/6/2025 CM ರವರ ಕಚೇರಿ ಅಂದರೆ ಕಾವೇರಿಯಲ್ಲಿ KSIC ಅಂದರೆ ರೇಷ್ಮೆ ಇಲಾಖೆಯಿಂದ ಕ್ರೀಡಾಂಗಣಕ್ಕೆ ಜಾಗವನ್ನು ಹಸ್ತಾಂತರಿಸುವಂಥ ಒಂದು ಚರ್ಚೆ ಬಗ್ಗೆ ಅಲ್ಲಿ ನಡೆದಿತ್ತು. ಈ ಸಂಬಂಧ ಈಗ ಏನು ಕೇಳ್ತಾ ಇದ್ದೀವಿ ಅಂದರೆ, ಈ ಒಂದು ಕಾರ್ಖಾನೆ ಅಂದರೆ ನಮ್ಮ ಒಂದು ಫ್ಯಾಕ್ಟ್ರಿಯ ಕಾರ್ಖಾನೆ ಒಳಗಡೆ ಇರತಕ್ಕಂಥ 6 ಎಕರೆ ಈ ಜಾಗವನ್ನು ಕ್ರೀಡಾಂಗಣಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಚರ್ಚೆ ನಡೀತಾ ಇದೆ. ನಾವೇನಕ್ಕಪ್ಪ ಈ ಥರ ಮನವಿ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಒಂದು ಕಾರ್ಖಾನೆ 1912 ಇಸ್ವಿಯಲ್ಲಿ ಮಹಾರಾಜರು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಮೈಸೂರು, ಟಿ ನರಸೀಪುರ, ಚನ್ನಪಟ್ಟಣ, ಕನಕಪುರ ಇಲ್ಲಿ ಅವರು ದಾನವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸ್ಥಾಪನೆ ಆಗಿರೋಂಥ ಕಾರ್ಖಾನೆ. ನಂತರ ಸ್ವತಂತ್ರ ಆದ ನಂತರ 1981ರಲ್ಲಿ ಇದು KSIC ಆಗಿ ಮಾರ್ಪಟ್ಟಿರುತ್ತೆ. ಇದಕ್ಕಿಂತ ಮುಂಚೆ ಅದು ಸರ್ಕಾರಿ ಕಾರ್ಖಾನೆ ಆಗಿರುತ್ತೆ. 81ರಲ್ಲಿ ಇದು KSIC ಆಗಿರುತ್ತೆ. ಸೊ ಈ ಒಂದು ಕಾರ್ಖಾನೆಯಲ್ಲಿ ಸುಮಾರು ಒಂದು 250 ಜನಕ್ಕಿಂತ ಹೆಚ್ಚಾಗಿ ಕೆಲಸ ಇಲ್ಲಿ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಖಾನೆಗೆ ಈಗಾಗಲೇ ಒಂದು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಏನಂತ ಅಂತಂದರೆ, ಇನ್ನೂ ಒಂದು 4-5 ಮಿಷಿನ್ ಬರೋವಂಥದ್ದು ಇದು ಯೋಜನೆಗಳಿದೆ. ಆ ಲೆಕ್ಕದಲ್ಲಿ ಆಯಿತು ಅಂತಂದರೆ ಇನ್ನೂ ಒಂದು 100-150 ಜನ ಕಾರ್ಮಿಕರು ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಇದರಲ್ಲಿ ಅಂದರೆ ವರ್ಣ ಮತ್ತು ಟಿ ನರಸೀಪುರ ಕ್ಷೇತ್ರದ ಜನತೆ ಇಲ್ಲಿ ಈ ಒಂದು ಕಾರ್ಖಾನೆಯನ್ನು ಅವಲಂಬಿಸಿದ್ದಾರೆ. ಅಂದರೆ ಇರತಕ್ಕಂಥ ಒಂದೇ ಒಂದು ಗೌರ್ಮೆಂಟ್ ಫ್ಯಾಕ್ಟ್ರಿ ಇದನ್ನು ಇತ್ತು ಅಂದರೆ ಅದು ಈ KSIC ಒಂದೇ. ಇದನ್ನೇ ನಾವು ಸುತ್ತಮುತ್ತ ಇರುವಂಥ ಜನ ಇದನ್ನೇ ಅವಲಂಬಿಸಿದ್ದೀವಿ. ವಿಕಾಟ್ ಶಿವು, ನ್ಯೂಸ್ 9 ಕನ್ನಡ, ನರಸೀಪುರ. ನ್ಯೂಸ್ 9 ಕನ್ನಡ, ಸತ್ಯ ಸಂಗತಿಗಳ ಅನಾವರಣ.